ಕಿತ್ತಾಡಕ್ಕೆ ಏನು ಉಳ್ಕೊಂಡಿದೆ? ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲಾನು ಕತ್ತರ್ಸಾಕಿ ಓರಡಿ ನನ್ನ ನಿಟ್ಟಾಡ್ಕೊಂಡು ಹೊಡೆದಾಕಿ ಚರಂಡಿಗೆ ಬಿಸಾಕ್ಬಿಟ್ಟ ಆ ಶಂಕರಣ್ಣ. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಇದಕ್ಕಿಂತ ಇನ್ನೇನು ಬೇಕು ದೇವ್ರೆ? ನನಗೆ ಸಾಕು, ಇಷ್ಟೇ ಸಾಕು. ನಂಗೆ ಗೊತ್ತು ದೇವ್ರೆ, ನಾವೇನು ಮಾಡ್ತೀವೋ ಅದ್ರ 10 ಪಟ್ಟು ನಮಗೆ ಖುಷಿ ಕೊಡ್ತೀಯ. ಆದರೆ ಈ ಥರ 100 ಪಟ್ಟು ಖುಷಿಗಳನ್ನು ಈಗ ಒಂದೇ ಸಲ ಕೊಡ್ತೀಯ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅಂತೂ ನಮ್ಮ ಕೆಲ್ಸಕ್ಕೆ ಫಲ ಸಿಕ್ತು. ಎಷ್ಟೊಂದು ಮಕ್ಕಳು, ಎಷ್ಟೊಂದು ಧ್ವನಿಗಳು, ಕ್ಲಾಸನ್ ಬೋರ್ಡು ಗೋಡೆಗಳು ಖಂಡಿತ ಕಿವುಡಾಗಿ ಹೋಗ್ತವೆ ಇವತ್ತು. ಥ್ಯಾಂಕ್ಸ್ ಅಪ್ಪಾಜಿ, ನೀವಿಲ್ದಿದ್ರೆ ಇದು ಸಾಧ್ಯನೇ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಭುವನ್. ನಿಮ್ಮಂಥವ್ರನ್ನ ನನ್ನ ಗಂಡ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಮಾತ್ರ ಅಲ್ಲ, ಜಂಬ ಕೂಡ. ಸರಿ, ಪಾಠ ಶುರು ಮಾಡೋಣ. ಹೆಡ್ ಮಾಸ್ಟ್ರೇ, ಒಂದು ನಿಮಿಷ. ಎಂತ ಮುಗೀತಾ ನಿಮ್ಮ ಪ್ಲಾನ್ ಎಲ್ಲ? ಪ್ಲ್ಯಾನ್? ಎಂತ ಪ್ಲ್ಯಾನ್? ನಂಗಂತ ಗೊತ್ತಾಗ್ತಿಲ್ಲ. ನೀವೇನೇನು ಆಟ ಆಡ್ಬಿಟ್ರಿ ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಆಟ? ಎಂತ ಆಟ? ವಾಲಿಬಾಲ, ಖೋಖೋವಾ? ಇನ್ನೊಂದೇ ಒಂದು ಮಾತು, ತಮಾಷೆಗೆ ಅಂತ ಆಡಿದ್ರು ಪರಿಣಾಮ ಊರವ್ರ ಕೈಲಿರುತ್ತೆ. ಅಲ್ಲ ಸರ್, ಮಕ್ಕಳಿಗೆಲ್ಲ ಪಾಠ ಮಾಡೋ ಟೀಚರ್ಗಳಿಗೆ ಬುದ್ಧಿ ಹೇಳೋ ಸ್ಥಾನದಲ್ಲಿದ್ದೀರಾ. ಅಂತ ನೀವೇ ಆ ನಾಯಿಗಳ ಜೊತೆ ಸೇರ್ಕೊಂಡು ಹೊಲಸ್ ತಿಂದ್ಬಿಟ್ರಲ್ಲ. ಛೇ, ನನ್ನನ್ನೇ ಕೊಲ್ಸಕ್ಕೆ ಟ್ರೈ ಮಾಡಿಬಿಟ್ರಲ್ಲ. ಎಂತ ನೀವು ಹಾಫ್ ಮರ್ಡರ್ ಅಪವಾದನ್ನ ನನ್ನ ಮೇಲೆ ಹೋಗ್ತದ? ಬೈ, ನೀವು ಎಂಥದೋ ಮಾತಾಡ್ತಾನೆ ಇಷ್ಟೊಂದು ಸುಮ್ಮನೆ ಕಡೆ ನೀವು ಹಂಗಿದಲ್ಲ ಹೇಳ್ಬೇಡಿ, ಸರಿಯಾತಿಲ್ಲ. ಹೌದಾ? ಪಾಟೀಲನ್ ಗೋಡನ್ಗೆ ನನ್ನನ್ನು ಕರ್ಕೊಂಡು ಹೋಗಿದ್ದು, ಅಲ್ಲಿ ಅವನ ನಾಯಿಗಳಿಂದ ನನ್ನನ್ನು ಕೊಲ್ಸೋ ಪ್ರಯತ್ನ ಪಟ್ಟಿದ್ದು, ಇದನ್ನೆಲ್ಲ ನಾನಾಗೆ ಹೇಳಿ ಮಾಡಿಸ್ಕೊಂಡ ಸರ್. ಬೈ ಬೈ, ಅದಕ್ಕೂ ನಮಗೂ ಎಂಥ ಸಂಬಂಧ ಇಲ್ಲ. ನೀವು ಯಾರು ಎಂತೆಲ್ಲ ಹೇಳ್ತಾಳೆ, ನೀವು ಅದನ್ನೆಲ್ಲ ಕೇಳಬೇಡಿ. ಯಾರು ಯಾಕೆ ಸರ್ ಹೇಳಬೇಕು? ಬೇವ್ತಿರೋ ನಿಮ್ಮ ಹಣೆ, ಹೆದರಿರೋ ಕಣ್ಗಳು, ವಿಷ ತುಂಬಿಕೊಂಡಿರೋ ನಿಮ್ಮ ನಾಲ್ಗೆ, ಮನಸ್ಸು, ಇದೆಲ್ಲ ಸಾಕ್ಷಿ ಇದೆಯಲ್ಲ. ಅದಕ್ಕಿಂತ ಇನ್ನೇನು ಬೇಕು ಹೇಳಿ? ನಾಚಿಕೆ ಆಗೋದಿಲ್ವಾ ನಿಮಗೆ? ಛೇ, ಊರಿನ ಬಗ್ಗೆ ಕಾಳಜಿ ಅನುಕಂಪ ಇರೋರು ಮಾಡೋ ಕೆಲಸನ ಇದು? ಕೆಲಸದಿಂದ ತೆಗ್ಸಕ್ಕೆ ಟ್ರೈ ಮಾಡಿದ್ರೆ ಆಗ್ಲಿಲ್ಲ. ಪಾಪ ಮಕ್ಕಳಿಗೆ ಬಿಸಿ ಊಟ ತಪ್ಸೋಕೆ ಟ್ರೈ ಮಾಡಿದ್ರಿ, ಅದೂ ಆಗಲಿಲ್ಲ. ಈಗ ನನ್ನನ್ನು ಕೊಲ್ಸೋಕೆ ಟ್ರೈ ಮಾಡಿದ್ರಿ, ಆದರೆ ಏನು ಮಾಡೋದು? ಅದೂ ಆಗಲಿಲ್ವೇ? ಒಂದು ಹೇಳ್ತೀನಿ ಕೇಳಿ, ರಾವಣನಿಗಿಂತ ರಾವಣನ ಜೊತೆ ಇದ್ರಲ್ಲ, ಅವ್ರ ಕಥೆನೇ ಬೇಗ ಮುಗ್ದಿದ್ದು. ಯಾವುದಕ್ಕೂ ನಿಮ್ಮ ಹುಷಾರಲ್ಲಿ ನೀವಿರಿ. ಹಾಂ, ಏಯ್ ಹೇಳ್ರ ಮೇಲೆ ಬೆಳಗ್ಗೆಯಿಂದ ಕರೆದು ಸುಸ್ತಾಯ್ತು ಯಜಮಾನ್ರೆ. ನಿಮ್ಮ ಮಾತೇ ಕೇಳ್ತಿಲ್ಲ.
ಇನ್ನು ನಮ್ಮ ಮಾತು ಕೇಳ್ತಾರ ಅವರು? ಹೋಗ್ಲಿ, ಸ್ವಲ್ಪ ಊಟ ಏನಾದರೂ ಮಾಡಿದ್ನಾ? ಇಲ್ಲ ಯಜಮಾನ್ರೆ, ನಿನ್ನೆ ಮಧ್ಯಾಹ್ನ ಊಟ ಮಾಡಿದ್ದೆ ಕೊನೆ. ಅದರ ನಂತರ ಒಂದು ಹನಿ ನೀರು ಸಹ ಕುಡಿಲಿಲ್ಲ. ಏನ್ರ ನೀವು ಹೊರಗಡೆ ಬರ್ದಿದ್ರೆ ಬೇಡ, ಒಂದು ಸ್ವಲ್ಪ ಊಟ ಏನಾದರೂ ಒಳ್ಳೆ ಕಳ್ಸೋದಲ್ವೇನಾ? ನೆನ್ನೆಯಿಂದ ಹಸ್ಕೊಂಡಿದ್ದ ನಾನು. ಹೊರಗಡೆ ಬಂದರೆ ಊರವ್ರಿಗೆ ಹೇಗೆ ಮುಖ ತೋರಿಸ್ತೆ ಅಂತ ಚಿಂತೆ ಅವನಿಗೆ. ನಿಮ್ಮನ್ನು ನಂಬ್ಕೊಂಡ್ರೆ ರಾಜನ ಹೊರಗಡೆ ಬಂದ ಹಾಗೆ. ನೀವಂತೂ ಚೆನ್ನಾಗಿ ರಾಜೇಂದ್ರ ರಾಜೇಂದ್ರ ರಾಜೇಂದ್ರ, ಏನೋ ಹಠ ನಿಂದು. ರಾತ್ರಿ ನೋಡಿದ್ರೆ ಬಾಟ್ಲ್ ಮೇಲೆ ಬಾಟ್ಲ್ ಹಾಕಿ ಕುಡ್ದಿರ್ತೀಯ. ಈಗ ಊಟ ಬಿಟ್ಟು ಮಕ್ಕಳ ತರ ಹಠ ಮಾಡ್ತಿದ್ಯಾ. ಹೊಟ್ಟೆ ಮೇಲೆ ಯಾಕೋ ಕೋಪಿಸ್ಕೋತಾ ಇದೆಯಾ? ನನ್ನ ಊಟ, ನೀರು, ನಿದ್ದೆ ಏನೂ ಬೇಡ. ನನ್ನ ಕಳೆದು ಹೋದ ಮಾನ ನನಗೆ ಬೇಕು ವಾಪಸ್ಸು. ಆ ಶಂಕರಣ್ಣ, ಶ್ರದ್ಧಾ, ಭುವನ್ ಅವರೆಲ್ಲ ಇವತ್ತು ನಾನು ಏನು ಅನುಭವಿಸ್ತಾ ಇದ್ದೀನೋ ಇದೇ ಸ್ಥಿತಿ ಅವರು ಅನುಭವಿಸ್ಬೇಕು. ಅಲ್ಲಿ ತನಕ ನಾನು ಊಟ, ನೀರು, ನಿದ್ದೆ ಏನೂ ಮಾಡಲ್ಲ. ಏನು ಬೇಡ. ಹೊರಟೋಗಿ. ಅಯ್ಯೋ, ಹೀಗೆ ಹಸ್ಕೊಂಡಿದ್ರೆ ನೀನು ಸತ್ತೋಗ್ತಿ ಕಣೋ. ನೀನೇ ಇಲ್ಲ ಅಂದ್ರೆ ಈ ಸೇಡ್ ಯಾರೋ ತೀರ್ಸ್ಕೊಳ್ಳೋದು? ಊಟ ಮಾಡೋ. ಬದುಕ್ಬೇಕಂದ್ರೆ ಊಟ ಮಾಡಬೇಕು. ಈಚೆ ಬಾ, ಬಾಗಿಲು ತೆಗಿಯೋ. ರಾಜೇಂದ್ರ, ರಾಜೇಂದ್ರ, ನಿನ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ. ಹೊರಗೆ ಬಾರೋ, ಊಟ ಮಾಡೋ. ಯಾಕೋ ಹಿಂಗೆ ಹಠ ಮಾಡ್ತೀಯ? ಇಲ್ಲಿ ನಾನೇನೇ ಮಾತಾಡಿದ್ರು ವೇಸ್ಟು. ಇದಕ್ಕೆ ಏನು ಪರಿಹಾರ? ಏನು ಮಾಡಲಿ? ನಾನೀಗ ಏನು ಮಾಡಲಿ? ಅವಳು ಬರಬೇಕು. ಮತ್ತೆ ಹಳೆ ಕದರ್ ಬರ್ಬೇಕಂದ್ರೆ ಅವಳನ್ನ ಕರೆಸ್ತೀನಿ. ಈಗಲೇ ಫೋನ್ ಮಾಡಿ. ದನಗಳೇ, ನೀವ್ಯಾಕೆ ಬರಕ್ಕೆ ಹೋದ್ರಿ? ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ಹಾಂ, ಅದು ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ? ಹಾಂ, ಎಲ್ಲ ಆರಾಮಾಗಿ ನಡೀತಾ ಇದೆ ದನಗಳೇ. ಅದು ಈ ತೋಟದ್ದು ಕೊಳೆ ಔಷಧಿ ಹೊಡಿಸೋದಕ್ಕೆ ಸೋಮಗೆ ನಾಡದ್ದು ಬರಕ್ಕೆ ಹೇಳಿದ್ದೀನಿ. ಆಮೇಲೆ ಈ ಗೊಬ್ಬರದ ಗುಂಡಿ ಸ್ವಲ್ಪ ಕಟ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ಕಸ ತೆಗ್ಸೋರ್ನ ಕರೆದಿದ್ದೀನಿ. ಇನ್ನೇನು ಬರ್ಬೋದು. ಹಾಂ, ಹೌದಾ? ಸರಿ. ಯಾಕೆ ದಿನಗಳೇ, ಮೈ ಹುಷಾರಿಲ್ವಾ? ಏನೋ ಒಂಥರ ಇದ್ದೀರಿ? ಛೇ, ಹಾಗೇನಿಲ್ಲ, ಚೆನ್ನಾಗೇ ಇದ್ದೀನಲ್ಲ. ಅದು ಏನೋ ಯೋಚನೆ ಅಷ್ಟೇ. ಹಾಗನ್ನಿಸಿಲ್ಲ ದನಗಳೇ, ಬೇರೇನೋ ವಿಷಯ ಇದ್ದಾಗಿದೆ. ಹೇಳ್ಕೊಳ್ಳೋದ್ರಿಂದ ನಮಗೆ ಸಮಾಧಾನ ಸಿಗುತ್ತೆ ಅನ್ನೋ ಹಾಗಿದ್ರೆ ಕೇಳಿಸ್ಕೊಳಕ್ಕೆ ನಾನು ರೆಡಿ. ಭುವನ್, ಇಲ್ಲಿ ತನಕ ನಡೆದಿರೋದನ್ನ ನೀನು ನೋಡ್ಕೊಂಡೇ ಬಂದಿದೀಯ. ನಾವೆಲ್ಲರೂ ಸೇರಿ ಆ ಪಟೇಲನಿಗೆ ಬುದ್ಧಿ ಕಲಿಸಿದ್ದು ಎಲ್ಲ ದೃಷ್ಟಿನೂ ಸರಿ ಅನಿಸಿದ್ರೆ, ಶ್ರದ್ಧನ ವಿಷಯಕ್ಕೆ ಬಂದಾಗ ತಪ್ಪು ಮಾಡಿಬಿಟ್ವೇನೋ ಅಂತ ಅನ್ನಿಸ್ತಾ ಇದೆ. ಬೆಳೆದಿರೋ ಹೆಣ್ಮಗು ಅದು. ಹೆಚ್ಚಿನದಾಗಿ ಪಟೇಲನಿಗೆ ತನ್ನ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ತುಂಬ ಸುಲಭವಾಗಿ ಸಿಗೋ ಗುರಿ ನಾವ್ಯಾರೂ ಅಲ್ಲ, ಶ್ರದ್ಧಾ. ನೀನು ತುಂಬ ಹುಷಾರಾಗಿರಮ್ಮ ಅಂತ ಎಷ್ಟು ಸಲ ಹೇಳ್ತೀನಿ ಅವಳಿಗೆ. ಅದೇನು ಧೈರ್ಯನೋ ಏನೋ,
ಪದೇ ಪದೇ ನನ್ನ ಮಾತನ್ನು ಮುರಿತಾಳೆ. ಊರಲ್ಲಿ ಒಬ್ಬೊಬ್ಬಳೇ ಓಡಾಡ್ತಾ ಇರ್ತಾಳೆ. ನಮ್ಮ ಹಳ್ಳಿ ಬಗ್ಗೆ ನಿನಗೂ ಗೊತ್ತು. ಇಂಥ ವಿಷಯಗಳು ಇಲ್ಲಿ ತುಂಬ ದಿನ ಗುಟ್ಟಾಗಿ ಉಳಿಯೋದಿಲ್ಲ. ಇದನ್ನು ಶ್ರದ್ಧನಿಗೆ ಹೇಗೆ ಅರ್ಥ ಮಾಡಿಸ್ಬೇಕು, ಅದೇ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ದನಿಗಳೇ, ಇಲ್ಲಿ ತನಕ ಆಗಿರೋದ್ರ ಬಗ್ಗೆ ಸ್ವಲ್ಪ ನೆನಪು ಮಾಡಿಕೊಡಿ. ನಾವು ಹೇಗೆ ಪಟೇಲಿಂಗೆ ಹಂತವಾಗಿ ಕೊಡ್ತಾ ಬಂದಿದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಅವನು ಶ್ರದ್ಧಾನ ಟ್ರಾನ್ಸ್ಫರ್ ಮಾಡ್ಸೋಕ್ಕೆ ಟ್ರೈ ಮಾಡಿದ್ದು, ಆಮೇಲೆ ಅದು ಕ್ಯಾನ್ಸಲ್ ಆಗಿದ್ದು, ಆಮೇಲೆ ಅವನು ಪಚ್ಚಿಗೆ ಹೊಡ್ಸಕ್ಕೆ ನೋಡಿದ್ದು, ನೀವು ಪೊಲೀಸರನ್ನು ಕರೆಸಿ ಅದನ್ನು ತಳಿಸಿದ್ದು. ಇದನ್ನೆಲ್ಲ ನೋಡ್ತಾ ಹೋದಾಗ ಪಟೇಲಿಂಗೆ ಒಂದಂತೂ ಚೆನ್ನಾಗಿ ಅರ್ಥ ಆಗಿರುತ್ತೆ, ಶ್ರದ್ಧಾ ಸಾಮಾನ್ಯಕ್ಕೆ ಸಿಗೋ ಗುರಿ ಅಲ್ಲ ಅಂತ. ನೀವೇನು ತಲೆ ಕೆಡಿಸ್ಕೊಬಿಟ್ಟಿದ್ದಾನೆ. ಬಾಣೆಗ ನಂಬಿಲ್ಲಲ್ಲಿದೆ. ಶ್ರದ್ಧಾ ಅವ್ರೀಗ ನಮ್ಮ ಹತ್ರ ಇದ್ದಾರೆ. ನೀವು ಅದ್ರ ಬಗ್ಗೆ ಚಿಂತನೆ ಬಿಟ್ಬಿಡಿ. ಬೇಕಿದ್ರೆ ನಾನೊಂದು ಮಾತು ಹೇಳ್ತೀನಿ. ಸರಿ ಭುವನ್, ಇಂಥ ಮಾತುಗಳ ಅವಶ್ಯಕತೆ ನನಗೆ ತುಂಬ ಇತ್ತು. ಬಹುಶಃ ನನ್ನ ಮಗ ಇದ್ದಿದ್ರು ನಾನು ಇಷ್ಟೆಲ್ಲ ಕಷ್ಟಗಳಿಗೆ ಎಷ್ಟು ಗಟ್ಟಿಯಾಗಿ ನಿಂತು ಹೆಗಲು ಕೊಡ್ತಾ ಇದ್ದು ಅನ್ನೋ ಗೊತ್ತಿಲ್ಲ. ನೀನು ಎಲ್ಲಿಂದನೋ ಬಂದವನು. ಇವತ್ತು ನಾನು ಇಷ್ಟೆಲ್ಲ ಕಷ್ಟಗಳಿಗೆ ಆಸರೆ ಆಗ್ತಾ ಇದೆಯಾ. ನೀನು ನಮ್ಮ ಮನೆಗೆ ಬಂದಾಗಲಿಂದ ನಾನು ಗಮನಿಸ್ತಾ ಇದ್ದೀನಿ, ಬರೀ ಕೆಟ್ಟದ್ರ ಬಗ್ಗೆನೇ ಹೆದರಿ ಯೋಚನೆ ಮಾಡ್ತಿದ್ದ ನನ್ನ ಮನಸ್ಸಿಗೆ ನೀವೆಲ್ಲ ಬಂದ್ಮೇಲೆ ತುಂಬ ರಿಲ್ಯಾಕ್ಸ್ ಆಗಿದೆ. ಸರಿನಾ, ಕೆಲಸ ಹಲೋ ಅಂಕಲ್, ವಾಟ್ ಈಸ್ ಸರ್ಪ್ರೈಸ್? ಇದ್ದಕ್ಕಿದ್ದಂಗೆ ನಿಮ್ಮ ಮಗ ನೆನಪಾಗ್ಬಿಟ್ಟಿದ್ದಾನೆ. ಏನು ಸಮಾಚಾರ? ಹೌದಮ್ಮ, ನಿನ್ನನ್ನು ಯಾವತ್ತೂ ಮಗಳು ಅಂದ್ಕೊಂಡೇ ಇಲ್ಲ. ನೀನು ಮಗ ಇದ್ದಂಗೆ. ಕಷ್ಟ ಕಾಲದಲ್ಲಿ ಮಗನ ನೆನೆಸ್ಕೊಳ್ದೆ ಇನ್ಯಾರು ನೆನೆಸ್ಕೊಳ್ಳೋದು ಹೇಳೋ? ಅದಕ್ಕೆ ಫೋನ್ ಮಾಡಿದೆ. ಯಾಕೆ ಅಂಕಲ್, ವಾಟ್ ಹ್ಯಾಪನ್? ಡ್ಯಾಡಿ ಬದಲಾಗಿ ನಿಮ್ಮ ಕಾಲ್ ಬಂದಾಗಲೇ ಅಂದ್ಕೊಂಡೆ ಸಮಥಿಂಗ್ ಇಸ್ ರಾಂಗ್ ಅಂತ. ಏನಾಯಿತು? ಹೇಳ್ತೀನಿ ಮಗಳೇ, ಮೊದಲು ನೀನು ಈಗಿಂದೀಗಲೇ ಹೊರಟು ಊರಿಗೆ ಬಾ. ಊರಿಗ? ಹೀಗೆ ಸಡನ್ನಾಗಿ ಹೇಳಿದ್ರೆ ಹೇಗೆ ಹೊರಡೋದು? ಅಂಥದ್ದು ಏನಾಗಿದೆ? ಐ ಫೀಲ್ ಸಮಥಿಂಗ್ ಫಿಶಿ ಹ್ಯಾಪನ್ ಓವರ್ ದೇರ್. ಏನೂ ಆಗಬಾರ್ದಾಗಿದೆ ಅನ್ನಿಸ್ತಿದೆ. ಏನಾಯಿತು ಹೇಳಿ ಅಂಕಲ್. ಅದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ. ನಿನ್ನ ತಂದೆ ರಾಜೇಂದ್ರ ಹಳೆ ಖದರ್ಗೆ ಬರಬೇಕಂದ್ರೆ ನೀನು ಬರಲೇಬೇಕು. ನೀನು ಬಂದ್ರೇ ಅವ್ರು ಸರಿ ಹೋಗೋದು. ಯಾವುದಕ್ಕೂ ನೀನು ಕೂಡಲೇ ಹೊರಟು ಬಾ. ಅಂದರೆ ಡ್ಯಾಡಿಗೇನಾದರೂ? ಅವನು ಗಟ್ಟಿಮುಟ್ಟಾಗಿಯೇ ಇದ್ದಾನಮ್ಮ, ಆದರೆ ಮನಸ್ಸು ಮರ್ಯಾದೆ ಎರಡೂ ಮುರಿದೋಗಿದೆ. ತಿಂಡಿ ಊಟ ಬಿಟ್ಟು ಕೂತಿದ್ದಾನೆ. ಮೊದಲು ನೀನು ಊರಿಗೆ ಹೊರಟು ಬಾ. ಇಲ್ಲಿ ಪರಿಸ್ಥಿತಿ ನಮ್ಮಿಂದ ಯಾರಿಂದನೂ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀನು ಬಂದರೆ ಮಾತ್ರ ಸಾಧ್ಯ. ಸರಿ ಅಂಕಲ್, ಸರಿ ಅಂಕಲ್. ಅಪ್ಪಾಜಿ. ಏನಮ್ಮ ಇಷ್ಟೊಂದು ಖುಷಿಯಾಗಿದೆಯಾ? ನಂಗೆ ಯಾಕೋ ಇದು ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತಾ ಇದೆ. ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ ಅಪ್ಪಾಜಿ. ನೀನು ಹೀಗೆ ಖುಷಿಯಾಗಿದ್ರೆ ಈ ಮನೆಗೆ ಒಂಥರ ಕಳೆ. ಹೇಳಮ್ಮ, ಅದೇನು ವಿಷಯ ಅಂತೇಳಿ. ನೋಡಿ, ನಾನು ಅದೆಲ್ಲಿಂದನೂ ಈ ಹಳ್ಳಿಗೆ ಬಂದೆ. ನೀವು ಸಿಕ್ರಿ, ಆ ಶಾಲೆ ಸಿಕ್ತು. ಮನ್ಸಲ್ಲಿ ಎಂಥದ್ದೇ ನೋವಿರ್ಲಿ ಅಪ್ಪಾಜಿ, ಒಂದು ಸಲ ಶಾಲೆಯೊಳಗೆ ಕಾಲಿಟ್ಬಿಟ್ರೆ ಸಾಕು. ಜೀವನಕ್ಕೆ ತುಂಬಿಕೊಂಡು ಪುಟಿತಾ ಇರೋ ಆ ಚೈತನ್ಯ ಇದೆಯಲ್ಲ, ಮಕ್ಕಳು ನಮಗೂ ಅದನ್ನು ತಲುಪಿಸ್ಬಿಡ್ತಾರೆ. ಒಂದೊಂದು ಮಗುವಲ್ಲೂ ಒಂದೊಂದು ಕುತೂಹಲ ಅಂತೀನಿ. ಈಗಷ್ಟೇ ಅರಳ್ತಾ ಇರೋ ಆ ಕಣ್ಣುಗಳಲ್ಲಿ ಪ್ರಪಂಚನ ನೋಡುವಂಥ ಬಯಕೆ. ಅಬ್ಬಾ,
ಒಂದೊಂದು ಶಕ್ತಿ ಅಂತ ಹೇಳ್ತೀನಿ. ಅದಕ್ಕೆ ಕಣಮ್ಮ, ಎಂ ವ್ಯಾಸ ಅನ್ನೋರು ಒಂದು ಕಡೆ ಹೇಳ್ತಾರೆ, ಮಕ್ಕಳು ಅಂದರೆ ಮಣ್ಣಿಗೆ ಬಿದ್ದಿರೋ ದೇವರುಗಳು ಅಂತ. ಎಷ್ಟು ಸತ್ಯ ಅಲ್ವಾ ಆ ಮಾತು. ಅಂಥದ್ರಲ್ಲಿ ಅಂಥ ನೂರಾರು ದೇವತೆಗಳ ನಡುವೆ ಇಡೀ ದಿನ ಕಾಲ ಕಳೆಯುವಂಥ ಅದೃಷ್ಟ ನಿಂದು. ಹೌದು ಅಪ್ಪಾಜಿ, ನಾನು ತುಂಬ ಲಕ್ಕಿ. ಅದು ಹೇಗಲ್ವಾ ಅಪ್ಪಾಜಿ, ಮನುಷ್ಯ ಬೆಳೀತಾ ಬೆಳೀತಾ ತನ್ನ ಯೋಚನೆ ಎಲ್ಲ ವ್ಯಾವಹಾರಿಕ ಆಗೋಗತ್ತೆ, ಇನ್ನೋಸೆನ್ಸ್ನೇ ಕಳ್ಕೊಂಡ್ಬಿಡ್ತಾನೆ. ಪ್ರಪಂಚನ ನೋಡೋ ಅವನ ಕಣ್ಣುಗಳು ಬರೀ ಲೋಭ, ದುರಾಸೆ, ಮೋಹ ಇದರಿಂದಲೇ ತುಂಬ್ಕೊಂಡ್ಬಿಟ್ಟಿರುತ್ತೆ. ಆದರೆ ಮಕ್ಕಳು ಅವೆಲ್ಲದರಿಂದ ಹೊರತಾಗಿರ್ತಾರೆ. ಅವ್ರ ಮಧ್ಯೆ ನಾನು ಒಂದು ಮಗುವಾಗಿ ಇದ್ಬಿಡ್ಬೇಕು ಅನ್ಸುತ್ತೆ. ಅದಕ್ಕೆ ಪುಟ್ಟ ನೀನು ಇಷ್ಟ ಆಗೋದು. ನೀನು ತುಂಬ ಮೆಚ್ಯೂರ್ಡ್, ಬುದ್ಧಿಯಿಂದ ಯೋಚನೆ ಮಾಡೋದಿಲ್ಲ, ಬದಲಿಗೆ ನೀನು ಹೃದಯದಿಂದ ಅನುಭವಿಸ್ತೀಯ. ಹೀಗೆ ಇನ್ನೊಬ್ಬರ ಜಾಗದಲ್ಲಿ ನಿಂತು ಅವರ ಸುಖನ ದುಃಖನ ಅನುಭವಿಸಿ ಮಾತಾಡೋರು ತುಂಬ ವಿರಳ. ನಿನಗೆ ಗೊತ್ತಿಲ್ಲಮ್ಮ, ಎಷ್ಟೋ ಸಲ ಒಬ್ಬೊಬ್ಬನೇ ಕಂಬ, ಗೋಡೆ, ಕಿಟಕಿಗಳ ಜೊತೆ ಮಾತಾಡ್ತಾ ಇದ್ದೆ. ಹೇಳ್ಕೋಬೇಕು ಅಂತ ಅನಿಸಿದ್ನೆಲ್ಲ ಹೇಳ್ಕೊಳ್ತಾ ಇದ್ದೆ. ಯಾವಾಗಲಾದರೂ ಇನ್ನೇನು ಕುಸ್ತು ಹೋಗ್ಬಿಡ್ತೀನಿ ಅಂತಂದಾಗ ಮಳೆ, ಗಾಳಿ, ಚಳಿಗೆ ಅಚ್ಚಲವಾಗಿ ನಿಂತಿರೋ ಇವುಗಳ ಚಲನ ನೋಡಿ ನಾನು ಗಟ್ಟಿಗನಾಗ್ತಿದ್ದೆ. ಇವುಗಳಿಂದಾಗಿ ನಾನಿನ್ನು ಉಳ್ಕೊಂಡಿದ್ದೀನಿ. ನೀವು ಗಟ್ಟಿಗ್ರೆ ಅಪ್ಪಾಜಿ. ಪಟೇಲ್ ಅಂತ 1000 ಜನ ಬಂದ್ರು ನಿಮಗೇನು ಮಾಡೋಕ್ಕಾಗೋದಿಲ್ಲ. ಒಟ್ನಲ್ಲಿ ಎಲ್ಲ ಮುಗ್ದು ಖುಷಿ ಅನ್ನೋದು ಸರಿ ದಾರಿಗೆ ಬರ್ತಾ ಇದೆ ಅನ್ನೋದೇ ನೆಮ್ಮದಿ ನನಗೆ. ತಪ್ಪು ಶ್ರದ್ಧೆ. ಈ ಖುಷಿ ಅನ್ನೋದು ಕೆಲವೊಂದ್ಸಲ ನಮ್ಮನ್ನ ಮೈ ಮರೆಸ್ಬಿಡುತ್ತೆ. ನಾವು ಅದರಲ್ಲಿ ತೇಲ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರು ವಾಸ್ತವದಲ್ಲಿ ಬೇರೆ ಯಾವ ವಿಷಯಗಳ ಕಡೆನೂ ಗಮನ ಕೊಡದೆ ನಾವು ಅದರಲ್ಲೇ ಮುಳುಗಿರ್ತೀವಿ. ನಮ್ಮ ದೊಡ್ಡ ಅಪಾಯ ಬೇರೆ ಯಾವುದೂ ಅಲ್ಲ, ಈ ಖುಷಿ ಅನ್ನೋ ನಮ್ಮ ಹಿತಶತ್ರು. ಅರ್ಥ ಆಗಿಲ್ಲ ಅಪ್ಪಾಜಿ. ನೋಡಮ್ಮ, ಇವತ್ತೇನೋ ನಾವೊಂದು ಸಾಧನೆ ಮಾಡಿದ್ದೀವಿ ಅಂತೇಳಿ ಮನಸ್ಸಿಗೆ ತೃಪ್ತಿ ಆಗ್ಬೋದು. ಆದರೆ ಆ ಪಟೇಲ ಇಷ್ಟಕ್ಕೆ ಸುಮ್ಮನೆ ಇರೋ ಜಾತಿ ಅಲ್ಲ. ಅವನ ಕಡೆಯವರು ತೀರಾ ಅನಿಸೋಷ್ಟು ಕೆಟ್ಟವರು, ಏನು ಮಾಡೋದಕ್ಕೂ ಹಿಂದೆ ಮುಂದೆ ನೋಡೋರಲ್ಲ. ಈಗಾಗಲೇ ನಾನು ಸಾಕಷ್ಟು ಅನುಭವಿಸ್ಬಿಟ್ಟಿದ್ದೀನಮ್ಮ. ನನ್ನ ನೋವು ನಿನ್ನಿದ್ದಾಗಬಾರ್ದು. ಇಷ್ಟು ದಿನ ನನ್ನ ಮತ್ತು ಪಟೇಲನ ಮಧ್ಯೆ ನಡೀತಿದ್ದ ಯುದ್ಧದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೋ ಈಗ ನೀನು ಸೇರ್ಕೊಂಡ್ಬಿಟ್ಟಿದೀಯ. ನನ್ನ ಚಿಂತೆ ನನ್ನ ಬಗ್ಗೆ ಅಲ್ಲಮ್ಮ, ನಿನ್ನ ಬಗ್ಗೆ. ಶತ್ರು ಯಾವಾಗ ಎಲ್ಲಿ ಹೇಗೆ ಕೂತು ಹೊಡೆಯೋದಕ್ಕೆ ಹೊಂಚು ಹಾಕಿರ್ತಾನೆ ಅಂತ ಹೇಳೋಕ್ಕಾಗೋದಿಲ್ಲ. ನಿನ್ನ ಹುಷಾರಿನಲ್ಲಿ ನೀನಿರಬೇಕು. ಅಪ್ಪಿ ತಪ್ಪಿನೂ ಮೈ ಮರೆಯೋ ಹಾಗಿಲ್ಲ. ಹೌದು ಅಪ್ಪಾಜಿ, ನೀವು ಹೇಳಿದ ಸರಿ. ಸರಿ ಅಂತೇಳಿ ಬರೀ ಬಾಯಿ ಮಾತಿನಲ್ಲಿ ಹೇಳೋದಲ್ಲ, ನಿನ್ನ ಬಗ್ಗೆ ನೀನು ಹೆಚ್ಚು ಗಮನ ಕೊಡಬೇಕೀಗ. ಆಯ್ತು ಅಪ್ಪಾಜಿ.